ಹಲೋ ಹಲೋ ಮ್ಯಾನೇಜರಾ? ಎಸ್ ಸ್ಪೀಕಿಂಗ್. ನಾನು ಕಣೋ ನಿಮ್ ಯಜಮಾನ ಗಜಪತಿ ಮಾತಾಡೋದು. ಇದೇನ್ ಯಜಮಾನ್ರೆ ಶಾಕ್ ಹೊಡ್ದಂಗೆ ಫೋನ್ ಮಾಡ್ಬಿಟ್ರಿ? ಮ್ಯಾಟ್ರು ಸಿಂಪಲ್ಲು. ಹುಣಸೆ ಮರಕ್ಕೆ ಹೆಂಗೆ ಹುಳಿ ಕಮ್ಮಿ ಆಗಲ್ವೋ ಹಂಗೆ ಈ ದೇಹಕ್ಕೆ ಚಪಲ ಕಮ್ಮಿ ಆಗ್ತಾ ಇಲ್ಲ ಕಣೋ. ನೋಡು, ನನ್ ಸುತ್ತಿ ಬಳಸಿ ಮಾತಾಡೋಕ್ ಬರೋದಿಲ್ಲ. ನನ್ ಹೆಂಡತಿ ಮನೇಲಿಲ್ಲ. ಅವಳು ಬರೋದಕ್ ಮುಂಚೆನೆ 2 ಡಗಾರು 2 ಫಿಗರ್ಗಳನ್ನ ಸೆಟ್ ಮಾಡ್ಕೊಂಡು ಕರ್ಕೊಂಬಂದ್ಬಿಡೋ. ನೀವು ನಮ್ ರೂಟ್ಗೆ ಬಂದ್ಬಿಟ್ರ? ಎರಡೇನು 4 ಫಿಗರ್ನ ಸೆಟ್ ಮಾಡ್ಬಿಡ್ತೀನಿ. 4ಕ್ಕೆ ಈ ದೇಹ ತಡೆಯೋದಿಲ್ಲ, 2 ಸಾಕು. ಲೊಕೇಶನ್ ನಮ್ಮನೆ. ಮ್ಯಾನೇಜರು ಅಡ್ಕಾಯಿಸ್ಕೊಂತು. ಆ ಬಾಡಿಗೆ 2 ಫಿಗರ ಒಂದೇ ಸಾಕು. ಅವನ್ಗೊಂದು ನನ್ಗೊಂದು. ಕಮಿಷನ್ಗೆ ಕಮಿಷನ್, ಫಿಗರ್ಗೆ ಫಿಗರು. ಜೈ ಅಂದ್ರೆ ಜೈ, ಗಜಪತಿಗೆ ಜೈ. ನೋಡಿ, ನಮ್ ಬಾಸು ರಸಿಕ ಶಿಖಾಮಣಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಕೈ ತುಂಬಾ ದುಡ್ಡು ಕೊಡ್ತಾರೆ, ಪರ್ಮನೆಂಟ್ ಮಾಡ್ಕೊತಾರೆ. ಅವ್ರ ಟೇಸ್ಟ್ ಡಿಫರೆಂಟ್. ಕೂತ್ಕೊಳ್ಳಿ. ಬಾಸ್ ಬಾಸ್ ಬಾಸ್, ಆಗ್ಲೇ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ತುಂಟ ರಸಿಕನ ರಾಜ. ಏಯ್, ಮೈಗೆ ಮುಟ್ಬೇಡ. ಅದೇನ್ ಹೇಳು? ಕರ್ಕೊಂಬಂದಿದ್ದೀನಿ ಬಾಸ್. ಏನು? ಅಯ್ಯೋ, ಕರ್ಕೊಂಬಂದಿದ್ದೀನಿ, ನೋಡಿ ಬನ್ನಿ. ಏನ್ ಕರ್ಕೊಂಬಂದಿದ್ಯಾ? ಅದೇ 2 ಕರ್ಕೊಂಬಂದಿದ್ರಲ್ಲ. ಏ ಇಡಿಯಟ್, ಹೋಟ್ಲ್ ಕರ್ಕೊಂಡು ಹೋಗು ಅಂದ್ರೆ ಇಲ್ಲಿಗೆ ಯಾಕೋ ಕರ್ಕೊಂಬಂದೆ? ಅಯ್ಯೋ, ಹೋಟ್ಲಿಗೆ ಬೇಡ, ಮನೆಗೆ ಕರ್ಕೊಂಬಂತ ನೀವೇ ಹೇಳಿದ್ರಲ್ಲ. ಏನೋ ಮನೆ ಕರ್ಕೊಂಬ ಅಂತ ನಾನ್ ಹೇಳದ್ನ? ಏಯ್, ಅದೇನ್ ಸರಿಯಾಗಿ ಬಿಡಿಸೇಳು. ಕಳ್ಳ, ಏನು ಗೊತ್ತೇ ಇಲ್ಲ. ಏನು ಹೇಳ್ಬಿಟ್ಟ ಕಾಂತೆ ಕಣೆ. ಅವನ ಹತ್ರ ದುಡ್ಡನ್ನ ಚೆನ್ನಾಗಿ ಕೀಳೋಣ. ಇದೇನೇ ಇಷ್ಟೊಂದು ವಯಸ್ಸಾದವಳು ಬಂದಿದ್ದಾಳೆ? ಅವನೇ ಹೇಳಿಲ್ವೇನೆ, ಅವ್ರ ಯಜಮಾನ್ರು ರಸಿಕ ಶಿಖಾಮಣಿ ಅಂತ. ಅವ್ರ ಟೇಸ್ಟೇ ಡಿಫರೆಂಟ್. ಯಾರ್ ನೀವು? ನಾವು ನಿಮ್ ಹಾಗೆ ಐಟಮ್ಸ್. ಐಟಮ್ಸಾ? ಏನದ ಐಟಮ್ಸ್? ಅದೇ ಬಸ್ ಐಟಮ್. ಆ ಈ ಐಟಮ್? ಅಯ್ಯೋ, ಅದೆಲ್ಲ ಐಟಮ್, ಈ ಐಟಮ್. ಅಯ್ಯೋ ಬೇಚಿನ. ಇದ್ಯಾವ್ದಿದು ಸೀರೆ ಐಟಮ್? ಪರವಾಗಿಲ್ಲ, ಬಾಸ್ಗೆ ಡಿಫ್ರೆಂಟ್ ಟೇಸ್ಟ್. ವಯಸ್ಸಾಗಿದ್ರು ಬೊಂಬಾಟ ಇದೆ. ಐಟಮ್ ಐಟಮ್. ಅಯ್ಯೋಯ್ಯೋ, ಯಾರು ಇವನು? ನನ್ನ ನೋಡಿ ಏನೇನೋ ಹೇಳ್ತಾ ಇದ್ದಾನೆ. ನಿನ್ನ? ಏಯ್, ಯಾಕೋ ಲೋಫರ್. ಇವನ್ ಇದಲ್ಲ ನಮ್ಮ ಹೋಟ್ಲ್ ಮ್ಯಾನೇಜರು. ನೀನ್ ಇಲ್ದಲ್ಲ ಟೈಮ್ ನೋಡಿ ಹುಡುಗಿಯರನ್ನ ಕರ್ಕೊಂಡ್ಬಂದು ನನ್ನ ಟೆಸ್ಟ್ ಮಾಡ್ತಾ ಇದ್ದಾನೆ. ಇದನ್ನು ನೋಡ್ ಮಾತ್ ನಂಬು. ನಾನ್ ನಂಬಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಅಯ್ಯೋ, ಈ ಅರೇಂಜ್ಮೆಂಟ್ ಗೋಸ್ಕರ ಬೆಳಿಗ್ಗೆ ನಮ್ಮನ್ನ ಬೇಗ ಹೋಗಿದ್ದ ಫೋರ್ಸ್ ಮಾಡ್ತಿದ್ರಿ. ಇಲ್ಲಿ ಸಮಥಿಂಗ್ ಏನೋ ನಡೆದಿದೆ. ಇಲ್ಲ ಬಾ, ನಿನ್ ದಮ್ಮಯ್ಯ ಅಂತೀನಿ. ಸಮಥಿಂಗ್ ಇಲ್ಲ, ಏನಿಲ್ಲ. ನನ್ ಮಾತ್ ಕೇಳು. ಏಯ್ ಲೋಫರ್, ಏನಿರ್ತು ಅಂತ ನಿಜ ಹೇಳು. ಬಾರ ಮುಂದೆ, ನಿಜ ಹೇಳು ಏನು ಅಂತ. ಏಯ್, ನೀನ್ ನನ್ ಕಡೆ ಕೈ ತೋರ್ಸ್ಬೇಡ. ಏನಿರ್ತು ಅಂತ ಬರುತ್ತ ನಿಜ ಹೇಳು. ಇವನು ಇನ್ಮೇಲೆ ನನ್ ಕಣ್ ಮುಂದೆ ಇರಬಾರ್ದು. ಇವನ್ನ ಈಗ್ಲೇ ಈ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ರಿ. ಅಷ್ಟೇ ತಾನೆ? ಗೊತ್ತಾಯ್ತಾನ? ತಿರುಗು, ಬಗ್ಗು. ನಿನ್ನ ಅಜ್ಜಿ ಎತ್ತಯ್ಯ ಹಣನ ಕಿತ್ಕೊಳ್ಳೆ ಉಂಗ್ರನ. ಮುಸುಡಿಗೆ ಇದು ಬೇರೆ ಕೇಳಿ. ಇನ್ನೇನಿದೆ? ಗಿರಾಕಿನ್ ತೋರಿಸ್ತಾನಂತೆ. ಗಿರಾಕಿನ ಹೋಗಿ ಯಾವ್ದಾದ್ರು ಭಜನೆ ಮಾಡ್ಲಿಕ್ಕೆ ಸೇರ್ಕೊ. ಮಕ್ಕಕ್ಕೆ ಇದುವರೆಗೂ ನಾನ್ ಕಿತ್ಕೋತಾ ಇದ್ದೆ, ಈಗ ಈ ಐಟಮ್ಗಳೇ ಕಿತ್ಕೊಂಡ್ಬಿಟ್ರಲ್ಲಪ್ಪ. ಫಿಗರ್ಗೆ ಫಿಗರು, ಕಮಿಷನ್ಗೆ ಕಮಿಷನ್ ಕೊಡಲ್ಲ. ನಿಮ್ಮ ಯಜಮಾನ ಬೂಟಲ್ ಹೊಡೆದಲ್ಲ, ಹೌದೌದು, ನಿನ್ ಕೆಲಸ ಹೋಯ್ತಲ್ವಾ? ಹೌದೌದು. ಇದೆಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತು? ನಾನೇ ಫಿಟ್ಟಿಂಗ್ ಇಟ್ಟಿದ್ದೆ. ಏಯ್, ಇನ್ನೊಂದು ಸರಿ ನಿನ್ ಜೊತೆ ಕೆಲಸ ಮಾಡೋರ್ ಹತ್ರ ಏನಾದ್ರು ಕಮಿಷನ್ ತಗೊಂಡೆ ಅಂದ್ರೆ ನೆಕ್ಸ್ಟ್ ನಾನು ಇಡೋ ಫಿಟ್ಟಿಂಗ್ ನಿನ್ ವಂಶಾನೇ ಖಾಲಿ. ಬಿ ಕೇರ್ಫುಲ್. ಇದೆಲ್ಲ ಈ ನನ್ ಮಗಂದ ಫಿಟ್ಟಿಂಗು. ಹೆಂಗಾದ್ರೂ ಮಾಡಿ ನಮ್ಮ ಯಜಮಾನ್ರು ಕಾಲಕ್ಕೆ ಬಿದ್ದು ಇರೋ ಮ್ಯಾಟ್ರ್ ಎಲ್ಲ ಹೇಳ್ಬಿಟ್ಟು ಓದ್ ಕೆಲ್ಸಕ್ಕೆ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಕೇರಳ ಅವ್ರನ್ನ ಕರ್ಕೊಂಬಂದು ಮಾಟ ಮಾಡಿಸಿ ಆಸ್ತಿ ಹೊಡ್ಕೊಂಡ್ಬಿಡ್ಬೇಕು ನೋಡು. ಅಷ್ಟು ಸುಲಭವಾಗಿ ಆಗೋದಿಲ್ಲ. ಪಕ್ಕ ಪಂಟ್ರು ನಿಮ್ಗೆ ಧೂಮ್ ಇಕ್ಬಿಡ್ತಾರೆ ಅಷ್ಟೇ. ನೋಡೇ ಬಿಡೋಣ. ನಮಸ್ಕಾರ ಸುಬೆ. ನೀನೇನಾ ಸಣ್ಣ ಹೋಟ್ಲು ಓನರು? ಏನ್ ಸಣ್ಣ ಹೋಟ್ಲು, ಈಗ ಸಣ್ಣದಾಗಿದೆ. ಭಗವಂತ ಕಂಡ್ಬಿಟ್ರೆ ದೊಡ್ಡದಾಗ್ಬಿಡುತ್ತೆ. ಚಾಲೆಂಜ್? ಅಯ್ಯೋ, ನಿನ್ನ ಹತ್ರ ಚಾಲೆಂಜ್ ಕಟ್ಟದ ಬಾಸ್. ಇವನ್ ಮೇಲೆ ಮಾತ್ರ ಚಾಲೆಂಜ್ ಕಟ್ಟಬೇಡಿ. ಯಾಕೋ? ಮೈಕ್ ಟೈಸನ್ ಇದ್ದಂಗೆ 2ನೇ ರೌಂಡ್ಗೆ ಫಿನಿಶ್ ಮಾಡ್ಬಿಡ್ತಾನೆ. ಏಯ್, ನೀನೇನು ನನ್ ಕಡೆನೋ ಇಲ್ಲ ಅವನ್ ಕಡೆನೋ? ನಿಮ್ ಕಡೆ. ಹಂಗಾರ್ ಬಾಯಿ ಮುಚ್ಕೊಂಡು ಅದುಮ್ಕೊಂಡು ಸುಮ್ನಿರು. ಇವನ್ನ ಬಲಿ ಹಾಕಕ್ ಒಂದ್ ಪ್ಲಾನ್ ಹಾಕ್ಬೇಕಲ್ಲ. ನೀನ್ ನನ್ ಬಲಿ ಹಾಕಕ್ಕಾಗಲ್ಲ ಬಿಡು. ನಾನ್ ಏನಾದ್ರು ಮಾತಾಡ್ದ? ನೀನ್ ಮಾತಾಡದೆ ಹೋದ್ರು ನಿನ್ ಮನಸ್ಸಿನ ಭಾಷೆ ಪಸಾರಾಗೋಗ್ಬಿಡತ್ತೆ.
ಎಷ್ಟೇ ಆಗ್ಲಿ ನೀವು ನಮ್ ನೈಬರ್ ಅಲ್ವಾ, ಹೌದು. ಮಾತ್ಗೇನು ಬರುತ್ತೆ ಹೋಗುತ್ತೆ. ಹಾ. ಅಂದ ಹಾಗೆ ಅಪರೂಪಕ್ಕೆ ದಯಮಾಡ್ಸ್ಬಿಟ್ಟಿದ್ದೀರಾ. ಏನ್ ತೊಳ್ತೀರಾ? ಅಯ್ಯೋ ಪಾಪ ನಿಮ್ಗೆ ಯಾಕೆ ತೊಂದರೆ ಕೊಡೋದು? ಅಯ್ಯೋ ತೊಂದ್ರೆ ಏನಿಲ್ಲ ಬಿಡಿ. ಈ ಕುರಿ ತಲೆ ಕಡಿಯಕ್ ಮುಂಚೆ ತಲೆ ಮೇಲೆ ನೀರ್ ಚುಮ್ಸ್ತಾರಲ್ಲ, ಹಂಗ್ ನಿಮ್ಮನ್ ರೆಡಿ ಮಾಡ್ಕೊತಾವ್ರೆ. ಸುಲಭ ನಮ್ಗೆಲ್ಲ ಮಾಡಕ್ ಆಗಲ್ಲ ಬಿಡಿ. ಯಾಕೆ ಸುಮ್ಮನೆ ತೊಂದ್ರೆ ನಿಮ್ಗೆ? ಈಗ ಏನಿದೆ? ಮಟನ್ ಇದೆ, ಫಿಶ್ ಇದೆ, ಲಿವರ್ ಇದೆ, ಚಿಕನ್ ಹಿಂದೆ ಮುಂದೆ 2 ಇದೆ. ಟೀ ಇದೆ. ಬರೀ ಟೀ ಇದೆ. ಬರೀ ಟೀ ಇದೆಯಾ? ಈ ನನ್ನ ಮಗ ಹೋದ ಜನ್ಮದಲ್ಲಿ ಬಕಾಸುರ ಆಗಿದ್ನ? ಇಲ್ಲ, ಭೀಮ ಆಗಿದೆ. ನಾನೇನಾದ್ರು ಮಾತಾಡ್ದ್ನ? ಇಲ್ಲ, ನೀವ್ ಮಾತಾಡದೆ ಹೋದ್ರು ನಿಮ್ ಮನಸ್ಸಿನ ಭಾಷೆ ಪಸರಾಗ್ಬಿಡತ್ತೆ. ಮುಖ್ಯವಾದ ವಿಷಯಕ್ಕೆ ಬರೋಣ. ಆ ಸಣ್ಣ ಚಿತ್ರ ಒಂದು ಹೋಟ್ಲಿಟ್ಕೊಂಡು ಯಾಕೆ ಸಾಯ್ತೀಯ? ನಿನ್ಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ನಮ್ ಹೋಟ್ಲಲ್ಲಿ ಫಸ್ಟ್ ಕ್ಲಾಸ್ ಒಂದು AC ರೂಮ್ ಕೊಡ್ತೀನಿ. ಆ ಹೋಟ್ಲ ಸ್ಮ್ಯಾಶ್ ಮಾಡಿ ಆರಾಮಾಗಿ ಬಂದು ನಮ್ ಜೊತೆ ಇದ್ಬಿಡು. ನಾನೇ ನಿನ್ 3 ಲಕ್ಷ ರೂಪಾಯಿ ಕೊಡ್ತೀನಿ. ನನ್ನ ಹೋಟ್ಲಿಂದ ಅಗ್ಗದ ಮಂಚ ಕೊಡ್ತೀನಿ. ನೀನೇ ಅಲ್ಲಿ ಬಂದು ಕಾಲ್ ಕಿಸ್ಕೊಂಡ್ಬಿಡು. ಇವನಿಗೆ ಮಹಾನ್ ದುರಂಕಾರ ಇದೆ. ಅದನ್ನ ಹೇಗೆ ಮುರಿಯೋದು? ಅಹಂಕಾರನ ಮುರಿಯಕ್ ಆಗೋದಿಲ್ಲ. ನಾನು ಏನಾದ್ರು ಮಾತಾಡದ್ನ? ಇಲ್ಲ, ನೀನ್ ಮಾತಾಡೋರು ಪಸರಾಗ್ಬಿಡುತ್ತಲ್ಲ. ಕಳ್ಳ. ಇವ್ನು ಮುಗ್ಸಕ್ಕೆ ಒಂದು ಐಡಿಯಾ ಕೊಡು. ವೆಲ್ಕಮ್ ಟು ಮೈ ಹೋಟೆಲ್. ಕರೆದ್ರ? ಈ ತಾಟಿಲಿಂಗ್ ಯಾರು? ನಮ್ಮ ಯಜಮಾನ್ರು ಒಬ್ಳೆ ಮಗಳು. ಸೂಪರ್ ಫಿಗರು, ಅಷ್ಟೇ ಪೊಗರು. ವಯಸ್ಸು 20, ಇನ್ನೂ ಮದ್ವೆ ಆಗಿಲ್ಲ. ಕೋಟಿ ಗಟ್ಲೆ ಸಂಪತ್ತು. ನಿಮ್ ಯಜಮಾನ್ರಿಗೆ ಹೇಳ್ಬಿಡು, ನಮ್ ಚಿತ್ರಾನ್ನ ಹೋಟ್ಲು ಪ್ರಾಬ್ಲಮ್ ಸಾಲ್ವು. ಬಾಸ್, ಪ್ರಾಬ್ಲಮ್ ಸಾಲ್ವ್. ಒಪ್ಕೊಂಬಿಟ್ಟ? ಒಪ್ಕೊಂಬಿಟ್ಟ. ಅಬ್ಬ, ರಿಯಲಿ? ನಮ್ ಚಿತ್ರಾನ್ನ ಹೋಟ್ಲು ಸಮಾಚಾರ ಮುಕ್ತಾಯ ಮಾಡ್ಬಿಟ್ಟು ನಾನು ಮದುವೆ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಓ ರಿಯಲಿ? ಯು ಆರ್ ಜೆಂಟಲ್ಮನ್. ಐ ಸೇ. ಥ್ಯಾಂಕ್ ಯು. ನಿನ್ ಮದುವೆಗೆ ಆಗೋ ಖರ್ಚಿನೆಲ್ಲ ನಾನೇ ಹಾಕಿ ದಾಮ್ ಧೂಮ್ ಅಂತ ಮದುವೆ ಮಾಡ್ಬಿಡ್ಬೇಕು ಅಂತ ಇದ್ದೀನಿ. ನಮ್ಮ ತಾಯಾಣಿಗೂ ನೀವೇ ಮಾಡ್ಬೇಕು. ಯಾಕೆ ಅಂದ್ರೆ ನಾನ್ ಮದುವೆ ಆಗ್ತಾ ಇರೋ ಹುಡುಗಿ ಬೇರೆ ಯಾರು ಅಲ್ಲ, ನಿಮ್ಮ ಮಗಳು. ನಿಂದ್ಯಾವ್ದಮ್ಮ ಜಾಗ? ನಾನು 10 ವರ್ಷದ ಇಲ್ಲೇ ಇರೋದು ಗೊತ್ತಾ? ಇವೆಲ್ಲ ನಮ್ಮ ಹತ್ರ ಇಟ್ಕೋಬೇಡ. ನಾನು ಅವತ್ತೇ ಹೇಳಿದೀನಿ, ಇದನ್ನ ತೋರ್ಸೋದು ಗಂಡಸ್ರು, ಹೆಂಗಸ್ರಲ್ಲ ಅಂತ. ಏನಮ್ಮ ಈ ಚಿತ್ರನ ನೀನು ಗೊತ್ತಾ? ಈ ಪೊರ್ಕೆ ಯಾರಿಗೆ ಗೊತ್ತಿಲ್ಲ? ನನ್ನ ಪೊರ್ಕಿ. ಓಲ್ಡ್ ಆನ್ ಗೋ ಬ್ಯಾಕ್. ಬಾರಮಲ್ಲಿ, ನೀನ್ ಯಾಕಮ್ಮ ಅನಾಸಿನ ಹತ್ರ ಜಗಳಕ್ಕೆ ಹೋಗ್ತೀಯಾ? ನಾನಿಲ್ವಾ? ನೋಡು, ಅವ್ನ್ ನೋಟನೇ ಚೆನ್ನಾಗಿಲ್ಲ ಕಣಮ್ಮ. ರಾವ್ ಗಂಡ್ ನನ್ನ ಮಗ. ಅವ್ನ್ ನೀನ್ ಬೆರಳಿಟ್ಕೊಂಡಾಗ ಅಯ್ಯೋಯ್ಯೋ, ನಾನು ಅದನ್ನ ಹೇಳ್ಬಾರ್ದು. ನೀನ್ ಮನೆ ನಡಿಯಮ್ಮ, ಮನೆ ನಡಿ. ಸುಮ್ನೆ ಬಿಡಬಾರ್ದು ಡ್ಯಾಡಿ. ಆಯ್ತು ನಡಿಯಮ್ಮ. ನೀನ್ ನಡಿಯಮ್ಮ, ನೀನ್ ನಡಿ. ನೀನ್ ಹೋಗಮ್ಮ. ಏನೋ ಲೇ, ಆಫ್ಟರ್ ಆಲ್ ಚಿತ್ರಾನ್ನ ಮಾರ್ಕೊಂಡ್ ಜೀವನ ಮಾಡೋ ನೀನು. ಏನೋ ಕರೆದು ಒಂದ್ ಒಳ್ಳೆ ಡೀಲ್ ಮಾಡಿ ಬದುಕೋ ಮಾರ್ಗ ತೋರ್ಸೋಣ ಅಂದ್ರೆ ನನ್ನ ಜಾಗಕ್ಕೆ ಬಂದು ನನ್ನ ಕಣ್ಣು ಎದುರುಗಡೆ ನನ್ನ ಮಗಳನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತೀಯ. ಸಾಲದಕ್ಕೆ ಕೈ ಬೆರಳು ಬೇರೆ ಮುಡ್ತೀಯಾ? ಏಯ್, ನಿನ್ನ ಸ್ಟೇಟಸ್ ಏನು? ನನ್ನ ಸ್ಟೇಟಸ್ ಏನು? ಹೋಗ್ರಿ ರೀ, ಯಾವ್ದ್ರಿ ಸ್ಟೇಟಸ್? ಮನುಷ್ಯರಿಗೆ ಏನೋ ದೊಡ್ಡ ಮನುಷ್ಯ ಕರ್ದೆ ಅಂತ ಬಂದ್ರೆ ಸ್ಟೇಟಸ್ ಬಗ್ಗೆ ಮಾತಾಡ್ತೀಯ. ಐ ಡೋಂಟ್ ಕೇರ್. ಎಸ್ ಮೇಡಮ್. ಶೋ ಮಿ ಸಮ್ ಜೀನ್ಸ್ ಅಂಡ್ ಟಿ-ಶರ್ಟ್. ಓಕೆ, ತೋರಿಸ್ತೀನಿ ಬನ್ನಿ. ಫಾಲೋ ಪ್ಲೀಸ್ ಕಮ್ ಮೇಡಮ್. ನೋಡಿ, ಇದು ನೋಡಿ, ಇದು ಲೇಟೆಸ್ಟ್ ಬಂದಿದೆ. ತುಂಬಾ ಚೆನ್ನಾಗಿದೆ ಮೇಡಮ್. ನೈಸ್. ಇದು ಪ್ಯಾಕ್ ಮಾಡಿ. ಓಕೆ ಮೇಡಮ್. ಬೇಗ? ಮೇಡಮ್ ಬೇರೆ ಏನಾದ್ರು ಥಿಂಗ್ಸ್ ಬೇಕಾಗಿತ್ತಾ? ಶೋ ಮಿ ಸಮ್ ಟಿ-ಶರ್ಟ್ಸ್. ಇದೆ ಮೇಡಮ್. Yeah. ಏ ಬಾಬು, ಮೇಡಮ್ ಮೇಲೆ ಕರ್ಕೊಂಡು ಹೋಗೋ. ಸೈಟಪ್ಪ. ಸರ್, ಇದು ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಸರ್. ನನಗೆ ಸೆಲೆಕ್ಟ್ ಮಾಡಿರೋದು. ಸರ್ ಅವರು ನಮ್ಮ ಹೆಂಗಸರು. ಹೌದಾ ಸರ್? ಟ್ರಯಲ್ ರೂಮ್ ಅಲ್ಲಿದೆ, ಹೋಗಿ ಸರ್. ಥ್ಯಾಂಕ್ ಯು. ಒಳಗೆ ಯಾರು ಹೆಂಗಸರಿಲ್ವಾ? ಓಕೆ. ಇದನ್ನು ಸೇರಿಸಿ ಪ್ಯಾಕ್ ಮಾಡ್ಬಿಡಿ. ಮೇಡಮ್, ಪ್ಯಾಂಟು ಟ್ರಯಲ್ ರೂಮ್ ಅಲ್ಲಿ ತಗೊಂಡೋಗಿ ಟ್ರಯಲ್ ನೋಡ್ತಿದ್ದಾರೆ ಮೇಡಮ್. ಯಾರು? ಅದೇ ಮೇಡಮ್, ನಿಮ್ಮ ಯಜಮಾನ್ರು. ಹೇಗಿದ್ದಾರೆ ನೋಡೋಕೆ? ಶಾರ್ಟ್ ಆಗಿ, ಸ್ಮಾರ್ಟ್ ಆಗಿ, ಒಂಥರ ಹ್ಯಾಂಡ್ಸಮ್ ಆಗಿದ್ದಾರೆ ಮೇಡಮ್. ಮದನ್, ವಾಟ್ ಎ ಸರ್ಪ್ರೈಸ್! ಮದನ್, ಎಸ್, ನೀವಾ? ಹೌದು ಸ್ವೀಟ್ ಆರ್ಟ್. ಯಾವಾಗ ಬಂದ್ರಿ? ಜಸ್ಟ್ ಈಗ ಬಂದೆ. ಓ ಪ್ಲೀಸ್ ಕಮ್ ಔಟ್, ಐ ವಾಂಟ್ ಟು ಸೀ ಯು. ಐ ಆಮ್ ಎಕ್ಸೈಟೆಡ್. ಬನ್ನಿ, ನಾನು ನಿಮ್ಮನ್ನು ನೋಡ್ಬೇಕು. ಈ ತರ ಬಂದ್ರೆ ನೀವು ಎದುರು ಬಿಡ್ತೀರಿ. ಬಂದೆ. ಮದನ್, ನಾರಾಯಣ. ಯು ಇಡಿಯಟ್! ನಾನ್ ಸೆಲೆಕ್ಟ್ ಮಾಡಿದ ಪ್ಯಾಂಟ್ ನೀನ್ ಹಾಕೊಂಡಿದ್ಯಾ? ಬಿಚ್ಚೋ! ರಿಯಲಿ? ಬಿಚ್ಚೋ! ರಿಯಲಿ? ಎಸ್, ಬಿಚ್ಚೋ!
ವಾಟ್ ಹ್ಯಾಪನ್ ಮೇಡಮ್? ನಾನ್ ಸೆಲೆಕ್ಟ್ ಮಾಡಿದ ಪ್ಯಾಂಟ್ ಅವ್ನಿಗೆ ಯಾಕೆ ಕೊಟ್ಟೆ? ಅವರು ಹೂ ಆರ್ ಯು? ನಿಮ್ಮ ಯಜಮಾನ್ರು. ಯು ಸಾರಿ. ಯು ಬೇಜಾರ್ ಮಾಡ್ಕೋಬೇಡ. ಟೈಲರ್ ಟೈಲರ್ ಊರ್ಲಾಗ್ಬಿಟ್ಟಿದೆ. ಏನ್ ಹಾಗೆ ನೋಡ್ತಿದ್ಯಾ? 1948 ಅಲ್ಲಿ ನಾನು ಮದುವೆ ಆದಾಗ ನಮ್ಮ ಹೆಂಗಸರು ಹೆಚ್ಚು ಕಮ್ಮಿ ಇದೇ ತರ ಇದ್ರಮ್ಮ. ಫ್ಲಾಶ್ ಬ್ಯಾಕ್. ಟೈಲರ್ ಇಲ್ವಾ? ಅವನೆಲ್ಲ ಆಚೆ ಹೋಗಿದ್ದಾನೆ. ಅವನ್ ನಮ್ಮ ಮಗನೇ. ಡ್ರೆಸ್ ಮೆಜರ್ಮೆಂಟ್ ಕೊಡ್ಬೇಕಿತ್ತು. ನಾವು ಡ್ರೆಸ್ ಮೆಜರ್ಮೆಂಟ್ ತಗೊಂಡ್ ಬಹಳ ದಿನ ಆಯ್ತು. ಹತ್ರ ಬನ್ನಿ. ಬರ್ತಾ ಇಲ್ಲ, ಬಾಳೆಲ್ಲ ಹಂಗಾಗಿದೆ. ಐ ಅಪ್ಪ. ಏನಾಯ್ತು? ಹಳೆ ನೆನ್ಪಮ್ಮ. ಏನಾಯ್ತು? ಹಳೆ ನೆನ್ಪಮ್ಮ. ಏನಾಯ್ತು? ಮೂಡ್ ಔಟ್ ಅಮ್ಮ. ಯು 1948 ಹಳೆ ನೆನಪಾ? ಯು ಐ ನಾನು ಬಂದಾಯ್ತಲ್ಲ, ನಿಮ್ ಪ್ರಾಬ್ಲಮ್ ಎಲ್ಲ ಫಿನಿಶ್. ನಮ್ಮ ಮ್ಯಾನೇಜರು ಅದನ್ನೇ ಹೇಳ್ತಾ ಇದ್ದ. ಹಾರ್ಟ್ಲಿ ವೆಲ್ಕಮ್. ವಾಟ್ ಇಸ್ ದಿಸ್? ರಿಂಗ್ ರಿಂಗ್, ಡೈಮಂಡ್ ರಿಂಗ್. ಡೈಮಂಡ್ ರಿಂಗ್. My birthstone. ಪ್ಲೀಸ್ 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 ಗಿವ್ ಮೀ. ಓ ಬ್ಯೂಟಿಫುಲ್. ಓ ಕೂಲಿಂಗ್ ಗ್ಲಾಸ್. ಮಾರ್ವಲೆಸ್. ಓ ವಾಚ್. Watch. ಎಲ್ಲಿದು? ಸಿಂಗಪೂರ್ ಇಂದು ಸಿಂಗಪೂರ್. ವಿತ್ ಗೋಲ್ಡ್ ಚೈನ್. ಗೋಲ್ಡ್ ಚೈನ್. 24 ಕ್ಯಾರೆಟ್. 24 carat. Yes. Please give me, please give me. I see, I see. Oh, beautiful. Oh. ಎಂತವನ್ ಕರ್ಕೊಂಬಂದಯ್ಯ? ಇದ್ ಬಂದಿದ್ದನ್ನೆಲ್ಲ ಬಳ್ಕೊಂಡು ಬಾಯಿಗೆ ಹಾಕೊಂಡು ನೆಗ್ತಾಕ್ ಕೂತವ್ನೆ. ನಾನು ಅವತ್ತೇ ಹೇಳ್ದೆ 5,000 ರೂಪಾಯಿ ಸಾಕಾಗಲ್ಲ ಅಂತ. ನೀನು ಬಿಡ್ಬೇಕು. ಕಂಪ್ಯೂಟರ್ ತೆಗ್ತಾವನೆ. Oh, fantastic. TV come typewriter. ಯಾವ ಕಾಡಿಂದ ಇಟ್ಕೊಂಬಂದು? ಸರ್, ಇದು ಟಿವಿ ಕಮ್ ಟೈಪ್ರೈಟರ್ ಅಲ್ಲ, ಕಂಪ್ಯೂಟರ್. 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 Yes. ಓಕೆ ಓಕೆ, ಇದನ್ನ ನಮ್ಮನೆ ಕಳಿಸ್ಬಿಡಿ. ಆಗ್ಲಿ ಕಳ್ಸ್ಕೊಡ್ತೀವಿ. ಹೆಂಗಾರ ಮಾಡಿ ನನ್ನ ಮಗನ ಎತ್ತಂಗಡಿ ಮಾಡಿಸ್ಲೇಬೇಕು ನೀವು. ಎಸ್. ಯಾವನ ಅವನು ತರ್ಲೆ ನನ್ ಮಗ. ಫಾಲೋ ಮೀ. ನನ್ನ ಮಗನೇ ಕೂತಿದೀಯೇನೋ? ಓಹೋ, ಹೋಟೆಲ್ 5 ಸ್ಟಾರ್. ಯಾರನ್ ಕೇಳಿ ಓಪನ್ ಮಾಡಿದ್ಯೋ? ಹಲ್ಕ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ, ಕಂತ್ರಿ ನನ್ನ ಮಗನೇ, ಜೂನ್ ನನ್ನ ಮಗನೇ. ಏಯ್, ಪಾಸ್ಪೋರ್ಟ್ ಇದೆಯೇನೋ? ವೀಸಾ ಇದೆಯೇನೋ? ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ಯೇನೋ? ಸೇಲ್ ಟ್ಯಾಕ್ಸ್ ಕಟ್ಟಿದ್ಯೇನೋ? ವಾಟರ್ ಟ್ಯಾಕ್ಸ್ ಕಟ್ಟಿದ್ಯೇನೋ? ಯಾರನ್ ಕೇಳಿ ಹೋಟೆಲ್ ಓಪನ್ ಮಾಡಿದ್ಯೋ? ಕಂತ್ರಿ ನನ್ನ ಮಗನೇ. ತಿನ್ಬೇಡಿ ಸರ್. ಯಾಕೋ? ಅದ್ ನಾಯಿ ಬಿಸ್ಕೊತ್ತು. ಇದು ಯಾಕೋ ಇಲ್ಲಿ ಇಟ್ಟಿದ್ದೀರಾ? ಇಲ್ಲಿ ಜಾಸ್ತಿ ನಾಯಿಗಳು ಬರ್ತವೆ. ನಮ್ಮ ಯಜಮಾನ ಇಕ್ಸೌನ್ಸ. ಎಲ್ಲೋ ನೀನ್ ಯಜಮಾನ? ಕೈಯವನ್ನ ನೀನೇ ಯಜಮಾನ? ಅಲ್ಲ, ಎಲ್ಲಿ ನೀನ್ ಯಜಮಾನ? ಅಲ್ಲೇ. ಕಡಿಯೋ ಅವನ್ನ. ಕೋಲಿಂದ ಮೆಣಸು ಪುಡಿ ಹಾಕಿ ಗುರ್ರದಲ್ಲಿ ಇಟ್ಬಿಡ ಅಂದ್ರೆ ಪತ 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 ಅಂತ ಕುಂದಾಡ್ಬೇಕು. ಹಾಲಕ್ಕ ನನ್ನ ಮಕ್ಕಳ ತಂದು ಹೆಂಗೆ ಗುರು ಕೋಲ್ಗೆ ಖಾರ ಪುಡಿ ಹಾಕೊಂಡು ಇಕ್ಕಕ್ಕೆ ಬರ್ತಾನೆ ಗುರು. ಏಯ್, ಕೋಲ್ಗೆ ಖಾರದ ಪುಡಿ ಹಾಕಿ ಇಕ್ಕೋದು ಪೊಲೀಸ್ನವರು. ಎಲ್ಲವರು? ಏಯ್, ನನ್ನ ಮಗನೇ, ನನ್ನ ಎದುರಿಗೆ ಕೂತಿಯೇನೋ? ನನ್ನ ಯಾರಂತ ತಿಳ್ಕೊಂಡಿದ್ಯಾ? ಯಜಮಾನ್ ಅಂತ ಯಜಮಾನ. ನಾನ್ ಕಾಣದೇ ಇರೋ ಯಜಮಾನ. ಏಯ್, ಯಾವನವನ ಯಜಮಾನ? ಬಾರೋ ಹೊರಗೆ. ನಮಸ್ಕಾರ ತಂದೆ. ಓಹೋ, ನೀನೇನ ಓನರು? ಹ್ಞೂ ತಂದೆ. ಏನ್ ಮುಖ ಕಾಣದೇ ಇರೋ ಹಾಗೆ ಮಂಕಿ ಕ್ಯಾಪ್ ಹಾಕ್ಬಿಟ್ಟಿದ್ಯಾ? ಏಯ್, ತೆಗ್ಯೋ ಅದನ್ನ. ತೆಗೆದ್ರೆ ತಾವು ಫೋಟೋ ಆಗ್ಬಿಡ್ತೀರಿ ತಂದೆ. ಏನು? ನಿನ್ನ ಮುಖ ನೋಡಿದ ತಕ್ಷಣ ನಾನು ಫೋಟೋ ಆಗ್ಬಿಡ್ತೀನ? ಏಯ್, ನಾನು ಇನ್ಸ್ಪೆಕ್ಟರ್ ಮಂಚಣ್ಣ. ನಾನು ಮುಖ ನೋಡಿದ್ರೆ ಎಷ್ಟೋ ಜನ ಬಾಲ ಮುದ್ಕೊಂಡು ಹೋಗ್ಬಿಡ್ತಾರೆ. ಹೌದಾ ತಂದೆ? ಹಲ್ಕ ನನ್ ಮಗನೇ, ಬೇವರ್ಸಿ ನನ್ ಮಗನೇ, ನೀನು 5 ಸ್ಟಾರ್ ಹೋಟ್ಲ ಎತ್ತಿಸ್ಬಿಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ಯೇನೋ? ಸೇಲ್ ಟ್ಯಾಕ್ಸ್ ಕಟ್ಟಿದ್ಯೇನೋ? ದೇವರಂತ ಮನುಷ್ಯ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಲಾಕಪ್ ನಲ್ಲಿ ಹಾಕಿ ಇಕ್ಕದಾದ್ರೆ ಗುರ್ದ ಫ್ರೈ ಆಗ್ಬಿಡ್ಬೇಕು. ಬೇವರ್ಸಿ ನನ್ನ ಮಗನೇ. ಪಿಟಿ ಉಷಾ ಕಿ ಜೈ. ಐಡಿಯಾ ಅಯ್ಯಪ್ಪ ನೀನು
ಇನ್ನೊಂದ್ ಸೆಕೆಂಡ್ ನೀವ್ ಇಲ್ಲೇ ನಿಂತಿದ್ರೆ ನಿಮ್ಗೂ ಡುಮ್ ಅನ್ಸ್ಬಿಡ್ತೇನೆ. ಹ್ಮ್ ಇನ್ಸ್ಪೆಕ್ಟ್ರು PT ಉಸಿಂಗಿಂತ ಫಾಸ್ಟ್ ಆಗಿ ಫೋಟೋ ಆಗ್ಬಿಟ್ನಲ್ಲ, ಏನ್ ಫಿಟ್ಟಿಂಗ್ ಇಟ್ರಿ ಗುರುವೆ? ಅವನಿಗೆ ಒಬ್ಳು ಹೆಂಡತಿ ಇದ್ದಾಳೆ, ಹಂಗೆ ಒಬ್ಳು ಸೆಟಪ್ ಅವಳೆ. ಈ ವಿಷಯ ಅವಳಿಗೆ ಏನಾದ್ರು ಗೊತ್ತಾಗೋಗ್ಬಿಟ್ರೆ ಇವನ್ ಮೀಟರ್ ಆಫ್ ಆಗೋಯ್ತಲ್ಲ. ನೋಡಿ ಸರ್, ನಾನು ಹೇಳ್ದಲ್ಲ, ಇದೇ ಕರ್ಮಕಾಂಡ. ಛೀ 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 ಛೀ. Shit. ತಗೊಳ್ಳಿ. ಇದೇನ್ ಟೀನಾ ಇದು? ಒಳ್ಳೆ ಕಲ್ಗಚ್ಚಿದಂಗಿದೆಯಲ್ಲ. ಯಾವನ ನಿಮ್ಗೆ ಲೈಸೆನ್ಸ್ ಕೊಟ್ಟಿದ್ದು? ಯಾರು ನಿಮ್ ಓನರು? ನಮಸ್ಕಾರ ಸಭೆ, ನಾವೇ ಓದೋರು. ಇದೇ ನಮ್ ಲೈಸೆನ್ಸ್, ನೋಡ್ಕೊಳ್ಳಿ. ಹೇ ರೈಟ್ ಹೇಳ. ಇದೇನ್ ಲೈಸೆನ್ಸ್ ಏನೇ ಇದು? ಒಳ್ಳೆ ತಗಡಿದಂಗಿದೆ. ಎಲ್ಲೆಲ್ಲಿ ನೋಡಿದ್ರು ಗಲೀಜು. ನಿನ್ ಹೋಟೆಲ್ನ ಸೀಸ್ ಮಾಡಿಸಿ ಕ್ಲೋಸ್ ಮಾಡಿಸ್ಬಿಡ್ತೀನಿ. ಯಾಕೆ ಸೊಮೆ? ಯಾಕಾ? ಯಾಕೆ ಅಂದ್ರೆ ನಾನ್ ಗವರ್ಮೆಂಟ್ ಸರ್ವೆಂಟು, ಹೆಲ್ತ್ ಇನ್ಸ್ಪೆಕ್ಟರ್. ಅಯ್ಯೋ, ನಿಮ್ ಹೆಸರು ಹೇಳಿ ಸ್ವಾಮಿ. ನನ್ನ ಹೆಸರು BC ಗಂಗಪ್ಪ, ಹೆಲ್ತ್ ಇನ್ಸ್ಪೆಕ್ಟರ್. ಹೆಲ್ತ್ ಇನ್ಸ್ಪೆಕ್ಟರ್? ನಾನೆಲ್ಲೋ ಹೆಲ್ತ್ ಮಿನಿಸ್ಟರ್ ಅನ್ಕೊಂಡ್ಬಿಟ್ಟಿದ್ದೆ. 226657 ಕರೆಕ್ಟ್ ಅವ್ರ ನಂಬರ್? ಕರೆಕ್ಟ್. ಜಸ್ಟ್ ಎ ಮಿನಿಟ್, ಇಕ್ತೀನಿ ಬತ್ತಿ. ಸ್ಪೀಕರ್ ಫೋನು. ಹಲೋ, ಹೆಲ್ತ್ ಮಿನಿಸ್ಟರ್ ಸಾಹೇಬ್ರು ಇದ್ದಾರಾ? ನಮಸ್ಕಾರ ಸರ್, ನಾನು 5 ಸ್ಟಾರ್ ಹೋಟ್ಲು ಗುರು ಮಾತಾಡ್ತಾ ಇದ್ದೀನಿ ಸರ್. ಬಹಳ ಚೆನ್ನಾಗಿದೆ ಸರ್. ಸರ್, ನಮ್ಮ 5 ಸ್ಟಾರ್ ಹೋಟ್ಲಿಗೆ ಒಬ್ಬ ಹೆಲ್ತ್ ಆಫೀಸರ್ ಅಂತ ಹೇಳ್ಕೊಂಡು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಅವನ ಹೆಸರೇನ್ರಿ? ಅವನ ಹೆಂಗಿದನ್ರಿ? ಅವನ ಹೆಸರು BC ಗಂಗಪ್ಪ ಅಂತ ಸರ್. ಸ್ವಲ್ಪ ಬಾಂಡ್ಲಿ ಸರ್. ಸರ್, ನೀವೊಂದು ಕೆಲಸ ಮಾಡ್ಬೇಕು ಸರ್. ಏನ್ ಮಾಡ್ಬೇಕು ಹೇಳ್ರಿ? ಈ ರಾಯಚೂರಲ್ಲಿ 40 to 45 ಡಿಗ್ರೀಸ್ ಇದೆಯಂತೆ, ಆಮೇಲೆ ತೊಳ್ಕೊಳಕ್ ನೀರಿಲ್ವಂತೆ. ಅಂತ ಜಾಗಕ್ಕೆ ಇವನ್ನ ಎತ್ತಾಕ್ಬಿಡಿ ಸರ್. ಫೋನ್ ಕೊಡ್ರಿ ಮೊದ್ಲು ಅವನ ಕೈಗೆ. ಜಸ್ಟ್ ಎ ಮಿನಿಟ್ ಸರ್. ಬರೀ ತಂದೆ. ಬೇಡ ಸರ್, ನಂದು ರಿಟೈರ್ ಆಗೋ ಸ್ಟೇಜು ಸರ್. ಇಡಿಯಟ್ ಮಾತು ಕೇಳ್ಕೊಂಡು ನಾನು ಹೀಗ್ ಮಾಡ್ಬಿಟ್ಟೆ ಸರ್. ಸರ್, ಅವ್ರ ಮೀಟ್ರು ಆಫ್ ಆಗ್ಬಿಟ್ಟಿದೆ. ಹೌದು ಸರ್. ಆನ್ ಆದ್ಮೇಲೆ ಮತ್ತೆ ಫೋನ್ ತಗೋತೀನಿ ಸರ್. ನಮಸ್ಕಾರ ಸರ್. ಕೆಲಸ ಮಾಡ್ದೆ ಹೋಗ್ತಾ ಇದ್ಯಾ? ತಗೊಳ್ಳಿ, ಈ ಕಾಸ್ಗೋಸ್ಕರ ನನ್ ಕೆಲಸ ನಾನೇ ಕಳ್ಕೊಳ್ಳಿ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಇದೇನಪ್ಪ 5,000 ರೂಪಾಯಿ ಕೊಡ್ತಾವೆ? ಸರಿ, ನಾವ್ ಹೋಗಿ ಬರುವೆ. ಬಿಟ್ಟಿದ್ದಲ್ಲ. ನಾನು ಹೇಳ್ತೀನಿ, ನನ್ನ ಟೆಂಟ್ ನ ಖಾಲಿ ಮಾಡಿಸೋದಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟೆ. ಇವನು 5,000 ರೂಪಾಯಿ ಅವನು ಕೊಟ್ಟು ಮಿಕ್ಕಿ 95,000 ರೂಪಾಯಿನ ಕಮಿಷನ್ ಅಂತ ಸಿಂಕ್ ಮಾಡವನೆ. 1 ಲಕ್ಷ ರೂಪಾಯಿ ಡೀಲಿಂಗ್ ಅಲ್ಲಿ 5,000 ರೂಪಾಯಿ ಮಾತ್ರ ಅವನು ಕೊಟ್ಟು ಮಿಕ್ಕಿದ 95,000 ರೂಪಾಯಿನ ಸಿಂಕ್ ಮಾಡಿದ್ದನ ಮಗ ಅಂದ್ರೆ ನೀನೇ ಕಣ. ಮಿಕ್ಕಿದ್ದೆಲ್ಲಿ ತಂದೆ? ಇಲ್ಲಿಕ್ಕಿದ್ದೀನಿ. ಇಲ್ಲಿರೋ ಮತ್ತೆ ರೀ, ಎಲ್ಲಿದ್ದೀರಿ? ರೀ ರೀ, ಎಲ್ಲಿದ್ದೀರಿ ನೀವು? ಬಾತ್ರೂಮಲ್ಲಿ ರೀ, ಏನ್ ಮಾಡ್ತಿದ್ದೀರಿ ನೀವು? ಸ್ನಾನ ಮಾಡ್ತಾ ಇದ್ದೀರಿ ಕಡೆ. ಅಯ್ಯೋ, ಬೇಗ ಬನ್ರಿ, ನನ್ ಗ್ರಹಚಾರ. ಇವತ್ತೇ ಸ್ನಾನ ಮಾಡ್ಬೇಕಾಗಿತ್ತ ನೀವು? ಅಯ್ಯಪ್ಪ, ಏನಾಯ್ತಾ ನಿಮ್ಗೆ ಇವತ್ತು? ಮದ್ವೆ ರೀ, ಮದ್ವೆ ಆಗ್ತಿದ್ದೀರಿ. ಮದ್ವೆ? ಯಾರ ಮದ್ವೆ? ಏನ್ ಮದ್ವೆ? ಎಲ್ ಮದ್ವೆ? ಯಾಕೆ ಮದ್ವೆ? ಅಯ್ಯೋ, ಹೋಟ್ಲ್ ಅವ್ನಿದಾನಲ್ಲ, ಅವ್ನ್ ನಮ್ ಗೀತನ್ನ ಛತ್ರಕ್ ಕರ್ಕೊಂಡು ಹೋಗಿ ಮದ್ವೆ ಆಗ್ತಿದಾನಂತೆ. ಮುಹೂರ್ತ 10:15. ಈಗ 10:20 ಆಯ್ತು ರೀ. ರಾವ್ ಕಾಲದಲ್ಲಿ ಯಾವನ ಮದುವೆ ಮಾಡ್ಕೊತಾನ? ಓ, ಅಂತವನ್ಗೆ ರಾಹು ಕಾಲ ಏನೋ ಗುಳಿಕ ಕಾಲ ಏನೋ ನಮ್ ತಲೆ ಮೇಲೆ ಕಲ್ ಚಪ್ಪಡಿ ಹಾಕ್ಬಿಟ್ಟ. ಬೇಗ ಬನ್ರಿ. ಅಯ್ಯೋ, ಸ್ವಲ್ಪ ತಡಿಯೇ, ಪ್ಯಾಂಟ್ ಹಾಕೊಳ್ತೀನಿ. ನೀವು ಪ್ಯಾಂಟ್ ಹಾಕೊಳ್ಳೋ ಅಷ್ಟ್ರಲ್ಲಿ ಮದ್ವೆ ಮುಗ್ದು ಹೋಗಿರುತ್ತೆ. ಬನ್ರಿ ಬೇಗ. ಅಯ್ಯೋ, ನಡಿಯೇ. ಇಷ್ಟೊಂದು ಸಿಸ್ಟಮ್ ಇಟ್ಟಿದ್ದಕ್ಕೆ ಮದುವೆ ಆಗಿ 9 ತಿಂಗಳು ಅವಳಿ ಜೋಳಿ ಹುಟ್ಟಿಸ್ಬಿಡ್ತಾರೆ. ಹುಡುಗಿ ನಗಡೆ ಕೂರಿಸ್ಕೊಳ್ಳಿ. ಯಾರು ಸ್ವತಃ ನಿಮ್ಮ ನಮ್ಮ ಮಾವನ್ ಮದುವೆ ಕಟ್ಸ್ಬಿಡ್ತಾರೆ. ಮಂತ್ರಾಲಯ ಬೇಗ. ತಾಳಿ ಕಟ್ಟ ಮಂತ್ರಾಲಯ ಬೇಗ. ನೀವು ಅವಸರ ಮಾಡಿದ್ರೆ ಮಂತ್ರ ಎಲ್ಲ ಮರ್ತೋಗ. ಆಳವಲ್ಲಿ ಬಾಯಿ ಬಂದಿದ್ದು ಹೇಳಯ್ಯ ಬೇಗ. ಕೆಟ್ಬಿಟ್ಟೋಗ ಬೇಗ. ಹಾಳಾಗೋಗ ಅಯ್ಯೋ. ಕಾಳು ಹೊಡಿಯೋಕೆ ಸರಿ ನಾಗರಾವ್ ಕಚ್ಚ. ಗಾಡಿ ಹೋಗ್ತು, ಹೋಗ್ ಅಟ್ಟಾಕು, ಅಟ್ಟಾಕು. ತಾಳಿ ಕೊಡಿಯ ಬೇಗ. ಅಯ್ಯಪ್ಪ, ಈ ಕಳ್ಳನ್ ಮಗನ ಮಗನ ಕಟ್ಬೋದು ಮಾಡ್ಕೊತಾವ್ನೆ. ಬಿಡೋ, ಒಳಗಡೆ ಚಡ್ಡಿ ಹಾಕಿಲ್ಲ. ಬಿಡೋದಿಲ್ಲ. ತಾಳಿ ಕಟ್ಟ ತಲೆ ಬಗ್ಸಲಿ, ಹೋಗ್ಬೇಡ. ಏನ್ ಮಾಡ್ಬೇಕು? ಬೇಗ ಸುತ್ತ. ನಾನು
ಬಾಳೆಹಣ್ಣು ಜಾರಿ ಬಿಟ್ಬಿಟ್ರೆ ಕಷ್ಟ ಬಾಳೆ ಕಾಲ್ ಕಿಸ್ಕೊಂಡ್ಬಿಡ್ತೀನಿ ನಾರಾಯಣ ಗೋವಿಂದ ಬನ್ನಿ ಕಾಲ್ ಅವನೇನ್ ರೌಂಡ್ ಫಿನಿಶ್ ಅಪ್ಪ ಎಲ್ಲ ಆಗೋಯ್ತಲ್ಲಪ್ಪ ನನ್ ಮಗಳನ್ನ ನಾನು ಮಲ ಸಾಕ್ದಾಗ ಸಾಕಿದ್ದೆ ಈ ಯಜ್ಞ ನನ್ನ ಮಗ ಮದುವೆ ಆಗ್ಬಿಟ್ಟಲ್ಲಪ್ಪ ಅಬ್ಬಾ ರೆಡಿನಾ ಇಲ್ಲೇನಾ ಅದಕ್ಕೆಲ್ಲ ಕಡೆ ಆಶೀರ್ವಾದ ತೊಡಗೆ ಬಾಬಾ ಅಯ್ಯಯ್ಯೋ ಈಗ ಹೇಳ್ಬೇಡ ಮದುವೆ ಆಗಿ 12 ಜನ ಮೊಮ್ಮಕ್ಳು ಕೊಡ್ತೀನಿ ಆಮೇಲೆ ಹೇಳುವತ್ತೆ ಈಗ ಆಶೀರ್ವಾದ ಮಾಡು ಮೊದ್ಲು ಸೂರ್ಯ ನಮಸ್ಕಾರ ಮಾಡು ಅಯ್ಯೋ ನನ್ನ ಮಗನೇ ನನ್ ಟವಲ್ ಎಳಿತೇನೋ ನನ್ನ ಮದುವೆ ಮಂಟಪದೊಳಗೆ ಹೋಗಕ್ ಬಿಡದೆ ನನ್ ಮಗಳು ಕುತ್ತಿಗೆ ತಾಳಿ ಕಟ್ಸಿ ನನ್ನ ಮಾನ ಮನೆ ಹರಾಜಾಗ್ಬಿಟ್ಟಲು ನಿನ್ನ ನನ್ನ ಮಗನೇ ಮರಳು ನಾನೇನ್ ಮಾಡಿದೆ ನೀನಲ್ಲ ಕೊಡು ಆ ಚಿತ್ರಾಂದ ಹೋಟ್ಲು ನನ್ ಮಗ ನನ್ ಮಗಳು ಕುತ್ತಿಗೆ ತಾಳಿ ಕಟ್ಟಿ ಅವಳೆಲ್ಲೋ ಎತ್ಕೊಂಡು ಹೋಗ್ಬಿಟ್ಟ ನಿನ್ನ ಜೀವ ಸಹಿತ ಬಿಡಲ್ಲ ಯಾಕ್ರಿ ಅವ್ನ ಹಾಗೊಡಿತಿದ್ದೀರಾ ಯಾವ ಮದ್ವೆ ಯಾವ ತಾಳಿ ನಿಮ್ಗೆ ಏನ್ರಿ ಆಗಿದೆ ಏಯ್ ಆ ಹೋಟ್ಲ್ ನನ್ ಮಗ ನನ್ ಮಗಳು ಕುತ್ತಿಗೆ ತಾಳಿ ಕಟ್ಬಿಟ್ಟಲೆ ನಾನ್ ಸ್ನಾನ ಮಾಡ್ಬೇಕಾದ್ರೆ ಪ್ಯಾಂಟ್ ಹಾಕೊಳ್ತೀನಿ ಅಂದ್ರು ಬಿಡದೆ ಟವಲನ್ನ ಹೇಳ್ಕೊಂಡು ಹೋಗ್ಬಿಟ್ಟಲೆ ಅಯ್ಯೋ ನಿಮ್ಗೇನ್ ಹುಚ್ಚಿಗೆ ಚಿಡ್ದಿದ್ಯೇನ್ರಿ ಮದ್ವೆ ಯಾವಾಗ್ರಿ ಆಯ್ತು ನಾನೆಲ್ರಿ ನಿಮ್ಮನ್ ಕರ್ದೆ ಟವಲ್ ಎಲ್ರಿ ಸುತ್ಕೊಂಡಿದೀರಾ ಪ್ಯಾಂಟ್ ಹಾಕೊಂಡಿದ್ದೀರಲ್ಲ ನಾನ್ ಪ್ಯಾಂಟ್ ಎಲ್ಲ ಹಾಕೊಂಡಿದೀನಿ ಅಯ್ಯೋ ನೋಡ್ರಿ ಇದ್ ಕನ್ಸು ನನ್ಸಲ್ಲ ಹಂಗಿದ್ರೆ ಆ ಹೋಟ್ಲ್ ನನ್ ಮಗ ನನ್ ಮಗಳು ಕುತ್ತಿಗೆ ತಾಳಿ ಕಟ್ಲಿಲ್ಲ ನನ್ ಮಗಳು ಕುತ್ತಿಗೆ ತಾಳಿ ಕಟ್ಲಿಲ್ಲ ಅಬ್ಬ ನನ್ಗೆ ಈಗ ಸಮಾಧಾನ ಆಯ್ತು ಆ ಹೋಟ್ಲ್ ನನ್ನ ಮಗ ನಮ್ಮ ಯಜಮಾನ್ರ ಮೇಲೆ ಕೊಳ್ಳೇಗಾಲದ ಮಾಟ ಮಾತ್ರ ಮಾಡಿಸ್ಬಿಟ್ಟಿದ್ದಾನೆ ಅದಕ್ಕೆ ಹಿಂಗ ಆಡ್ತಾ ಇದ್ದಾರೆ ಏನ್ರಿ ಆಯ್ತು ನಿಮ್ಗೆ ಏನಾಯ್ತು ಅವಿದ ದ್ವೇಷ 12 ವರುಷ ಆ ಡ್ರಾಯಿಳಿ ನೋಟಿರ್ಗತೆ ನೋಡ್ದ 5 crore rupees ನನ್ ಮಗಳೆಲ್ಲಾದ್ರೂ ಹೊರಗಡೆ ಹೋದಾಗ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಇಟ್ಟಿದ್ದೀನಿ ಮುಚ್ಚು ಅಮ್ಮ ಇದನ್ನ ಹೇಳಿ ಇದೇನ್ ಗೊತ್ತಾ ಗಂಜಾಂ ನಾಗಪ್ಪ ಅಂಗಡಿಯಿಂದ ತಂದು ನಮ್ಮ ವಂಶ ಪಾರಂಪರ್ಯವಾಗಿ ಜೋಡಿಸಿರೋದು ಇದೇನ್ ಗೊತ್ತಾ ತೆಗೆದು ಮೇಲಿಡು ನಾರಾಯಣ ಗೋವಿಂದ ಇದನ್ನ ಓಪನ್ ಮಾಡು ಅಮ್ಮ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಧಿಕ ಮರಕತ ಹವಳ ನೀಲ ಪಚ್ಚೆ ಪದ್ಮರಾಗ ನವರತ್ನಗಳು ಇದ್ರಲ್ಲಿ ಒಂದು ಹರಳು ಕಳೆದೋದ್ರು ರೀಪ್ಲೇಸ್ ಮಾಡೋ ಯೋಗ್ಯತೆ ಇದೆಯಾ ಅಷ್ಟೊಂದು ಸೀನೆ ಇಲ್ಲ ಬಿಡಿ ಹೋಗ್ಲಿ ಇದನ್ನ ಹೇಗ್ ಮೇಂಟೈನ್ ಮಾಡ್ಬೇಕು ಅಂತ ನಿನ್ ಗೊತ್ತಾ ಓ ಗೊತ್ತು ಹೆಂಗೆ ಈ ತರ ಮುಚ್ಚಿ ಜಿಪ್ನ ಈ ತರ ಹಾಕಿ ಎತ್ತಿ ಕಂಕ್ಳಿಗೆ ಇಟ್ಕೊಂಡು ಸಿನಿಮಾ ನೋಡಿದಿರಲ್ಲ ಈ ತರ ನಾವು ಈ ಬ್ಯಾಗ್ ಎತ್ಕೊಂಡು ಅಲ್ಲಾಡ್ಸ್ಕೊಂಡು ಪೋಟ್ ಆಗೋದು ಅಂತಸ್ ತೋರ್ಸನ ಅಂತ ಕರ್ಕೊಂಡ್ ಬಂದ್ರೆ ಒಡವೆನೆಲ್ಲ ಎತ್ಕೊಂಡು ಫೋಟೋ ಬಿಟ್ಟಲ್ಲ ಕಳ್ಳ ಹಿಡ್ಕಡಿ ಕಳ್ಳ ಕಳ್ಳ ಹಿಡ್ಕಡಿ ಕಳ್ಳ ಹಿಡ್ಕಡಿ ಕಳ್ಳ ಕಳ್ಳ ಹಿಡ್ಕಡಿ ನೋಡು ನೋಡ್ಬೇಡ ನನ್ ಕೈ ಆಗಲ್ಲ ನಿಂತ್ಕೊಬಿಡು ಕರಿಯ ಅಪ್ಪ ಲಕ್ಷಾಂತರ ರೂಪಾಯಿ ಬೆಲೆ ಮಾಡು ಒಡವೆ ಹೊತ್ಕೊಂಡು ಹೋಗ್ತಾವ್ರೆ ಅವ್ನು ಫಾಲೋ ಮಾಡು ಹಿಂದೆ ಕೂತ್ಕೊಳ್ಳಿ. ಅಯ್ಯೋ ಡಬ್ಬ ನನ್ ಮಗನೇ ಓಡಿ ಬಾ ನೋಡ್ಬೇಡ ನೋಡ್ಬೇಡ ನಿಂತ್ಕೋ ನೋಡು ಅಪ್ಪ ಲಕ್ಷಾಂತರ ರೂಪಾಯಿ ಬೆಲೆ ಮಾಡೋ ಒಡವೆನೆಲ್ಲ ಹೊತ್ಕೊಂಡು ಹೋಗ್ತಾವ್ರೆ ಅವ್ನು ಇಡಿ ಬೇಗಿಡಿ ಅಯ್ಯೋ ಡಬ್ಬ ನನ್ ಮಕ್ಕಳಪ್ಪ ಓಡಿ ಇಳಿದೋದ ನಿನ್ ತಮ್ಮ ಹೇಳ್ತೀನಿ ನಿಂತ್ಕೋ ಮಗನೇ ಇನ್ಕಮ್ ಟ್ಯಾಕ್ಸು ಡೊಮ್ಮಣ್ಣ ಕಟ್ಬಿಟ್ಟಾರು ರೀ ಮಿಸ್ಟರ್ ಯಾರೇ ನೀವು ಯಾಕ್ರಿ ಬಂದ್ರಿ ಒಳಗಡೆ ಗೆಳ ಹೊಡಕ್ಕೆ ಸರ್ ನಾನು ಬಂದಿರೋ ವಿಚಾರ ನಿಮ್ಗೆ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ನಾನು ಗೆಳೌಟ್ ಅನ್ನಲ್ಲ ರಿವಾರ್ಡ್ ಕೊಡ್ತೀರಾ ಏನ್ರಿ ಅದು ಇಲ್ಲಿ ನೋಡಿ ಸರ್ ಮೈ ಗಾಡ್ ಯಾರ್ದ್ರಿ ಇದೆಲ್ಲ ಇಷ್ಟೊಂದು ಕಾಸ್ಟ್ಲಿ ಒಡವೆಗಳು ಸರ್ ಒಬ್ಬ ಮನುಷ್ಯ ಇದ್ದಾನೆ ಸರ್ ಡುಮ್ಮು ತರ ಸರ್ ಮೋಸ್ಟ್ಲಿ ಇವಂದೇ ಇರ್ಬೇಕು ಸರ್ ನಿಮ್ದೇನ್ರಿ ಒಡವೆಗಳು ಇದು ಯಾರು ಬರೆದ ಕಥೆಯೋ ಸರ್ ನಂತರ ಸರ್ ನಾನ್ ನನ್ನ ಫ್ರೆಂಡ್ ಬೆಳ್ಳಿಯಪ್ಪ ನೋಡೋಣ ಅಂತ ಬಂದಿದ್ದೆ ಓಕೆ ಸರ್ ಬರ್ತೀನಿ ಸರ್ ಎಕ್ಸ್ಕ್ಯೂಸ್ ಮೀ ಓಕೆ ಸರ್ ಬರ್ತೀನಿ ಸರ್ ಸರಿ ಬೈ ಚಪ್ಪಲಿ ಸರ್ ನಾನು ಇಷ್ಟೊಂದು ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿರಲ್ಲ ಇದ್ರ ಪ್ರತಿಫಲ ಏನ್ ಸರ್ ಗವರ್ಮೆಂಟ್ ಇಂದ ನಿಮ್ಗೆ 20% ರಿವಾರ್ಡ್ ಕೊಡ್ತೀನಿ 2 ಕೋಟಿ ಮಾಲಿದ್ದಂಗಿದೆಯಲ್ರಿ ಇದು ಯಾರ್ದೋ ದುಡ್ಡು ಎಲ್ಲ ಮುಂದ್ ಜಾತ್ರೆ ಮ್ಯಾನ್ ಕೀಪ್ ಇಟ್ ಅಪ್ ಗುಡ್ ಲಕ್
ಹೇಳ್ತಾವನೆ ಕಳ್ಳ. ಗರಗರ ತಿರುವತಿ ಕಂಡ ಕೆಂಪಾನೆ ಮೈಯ ಬಣ್ಣ ಕುಂತವನೆ ಅಣ್ಣ ನಮ್ಮ ದೊಡ್ಡಣ್ಣ. ಲೋಪರ್ ನನ್ ಮಗ ಏನ್ ಗುರು ಆರಾಮಾಗಿ ಕೂತ್ಕೊಂಡ್ಬಿಟ್ಟೆ. ಆ ಕರಿಯ ನನ್ ಮಗ ನನ್ ತಲೆ ಮೇಲೆ ಚಪ್ಪಲಿ ಹೇಳ್ಬಿಟ್ಟ ಕಣಪ್ಪ. ನೋಡ್ದಾ ನನಗೆ ಸುಕ್ಕು ದೇಶ ಅಂತಿದ್ದೆ, ಈಗ ಅಡ್ಕಾಯಿಸ್ಕೊಂತು ವಕ್ರ ದೇಶ. ನಿಂದೆ ದುಡ್ಡು, ನಿನ್ಗೆ 80% ಲಾಸು, ನಮ್ಗೆ 20% ಗೇನು. ಹೆಂಗೆ? ಹೌದಾ? ನಿಂಗೆ ರಾಜ್ಯ ಪ್ರಶಸ್ತಿ ಕೊಡಿಸ್ಬೇಕು ಮಗನೇ. ಐ ಸೂಪರ್ ಕ್ಯಾಚು. ವೆರಿಲ್ ಕಚ್ಬಿಟ್ಟಾರು. ಅಯ್ಯಯ್ಯೋ, ದುಡ್ಡು ಹೊತ್ಕೊಂಡು ಹೋಗೋರು ನೋಡಿದಿರಿ, ಒಡವೆ ಹೊತ್ಕೊಂಡು ಹೋಗೋರು ನೋಡಿದಿರಿ, ಪರ್ಸ್ ಹೊತ್ಕೊಂಡು ಹೋಗೋರು ನೋಡಿದಿರಿ. ಈ ನನ್ ಮಗ ನನ್ ಬೂಟ್ಸ್ ಹೊತ್ಕೊಂಡು ಹೋಗ್ತಾವನಲ್ಲಪ್ಪ. ಇಳ್ಕಳಿ. This is the hotel. Yeah. Owner is not there. Yeah. Nobody to welcome. No. I am there. Call the VIP. Oh, VIPs? ನೀವೆಲ್ಲ ಇಲ್ಲೇ ರೀ, ಒಳಗಡೆ ಹೋಗಿ ಹೇಳಿ ಕಳಿಸ್ತೀನಿ. ಆಯ್ತು. ಫಾಲೋ ಮೀ. Okay. Please welcome, sir. ಯು ಆರ್ ದ ಮ್ಯಾನೇಜರ್. Yeah. ನೋ ವೆಲ್ಕಮ್. No. ದೇರ್ ಇಸ್ ದ ಓನರ್. Oh, big diamond merchant Alphonse D'Souza. Welcome. ಗುಲ್ಲಿ ಬಕ್ಕವಾಲಿ. ಯು ಆರ್ ದ ಓನರ್. ನೋ ವೆಲ್ಕಮ್. ಡಬ್ಬ. ವೇಸ್ಟ್ ಮ್ಯಾನೇಜರ್. ಪ್ಲೀಸ್ ವೆಲ್ಕಮ್ ಸರ್. ಲಗೇಜ್ ಎಲ್ಲ ಹೋಗಾಯ್ತಾ? ಹೋಗಾಯ್ತು ಸರ್. ಫಾಲೋ ಮೀ. ಐ ಮಿಲ್ಕ್ ಶೇಕ್. ಪ್ಯಾಕ್ ಶೇಕ್. VIP ಸೆಲ್ಲು. ಇದೇನೋ VIPs ಅಂದ್ರೆ ಈ ಬೆಗ್ಗರ್ ನನ್ ಮಕ್ಳೆಲ್ಲ ಒಳಗ್ ಬರ್ತಾವ್ರೆ. ಇವ್ರನ್ನೇನಾದ್ರು ನೋಡ್ಬಿಟ್ರೆ VIPs ಯಾರು ನಮ್ಮ ಹೋಟ್ಲು ಬರಲ್ಲ. ಓಡ್ಸೋ ಬದ್ಲು. Hey, beggars, get out! Body back. What is this nonsense? ಸರ್ ನೀವೇನು ಚಿಂತೆ ಮಾಡ್ಬೇಡಿ ಸರ್. ಪೊಲೀಸ್ ಫೋನ್ ಮಾಡಿ ಬೆಗ್ಗರ್ ವ್ಯಾನ್ ತರಿಸಿ ಚೆನ್ನಾಗಿ ಒದ್ದು ಒಳಗಡೆ ಹಾಕ್ಸ್ಬಿಡ್ತೀನಿ. ಇವ್ರನ್ನ ಒದ್ದು ಒಳಗಡೆ ಹಾಕ್ಬಿಡ್ತೀರಾ? ಆಗ ನಾವು ನಿಮ್ಗೆ ಓದ್ ಬಿಡ್ತೀವಿ. ಅಯ್ಯೋ ಯಾಕೆ ಸರ್? ಯಾಕೆಂದ್ರೆ ಅವರು ನಮ್ಮ VIPs. ಈ ಬಿಚ್ಚುಕ್ ನನ್ ಮಕ್ಳು ನಿಮ್ VIPs. ನನ್ನ ಸೆಂಟಿಮೆಂಟ್ ಬೆಗ್ಗರ್ಸ್ ಅಂತ ಇದ್ದಾರೆ. ನೋಟ್ ದಿಸ್ ಪಾಯಿಂಟ್. ಎಸ್ ಬಾಸ್. ಇವರು ನಿಮ್ ಬಾಸ್ಗೆ VIP, sir. Yes. Yeah. ನಮ್ ಬಾಸ್ ತಾತ ಮುತ್ತಾತ ಎಲ್ಲ ಭಿಕ್ಷೆ ಎತ್ತಿ 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 ಕರೋಡ್ಪತಿ ಆಗಿದ್ದಾರೆ, ಡೈಮಂಡ್ ಮರ್ಚೆಂಟ್ ಆಗಿದ್ದಾರೆ. ಈ ನನ್ನ ಮಕ್ಕಳು ಬೆಳಗ್ಗೆ ಅದು ಬಂದ್ಬಿಟ್ಟು ಅಯ್ಯ ಅಂದ್ರೆ ಸಾಕು ನಮ್ ಬಾಸ್ ಭಿಕ್ಷೆ ಹಾಕ್ತಾರೆ. ಯಾಕೆಂದ್ರೆ ಸೆಂಟಿಮೆಂಟ್. ಇಂಥ ಸೆಂಟಿಮೆಂಟ್ ಇರೋ ದೇವ್ರಿಗೆ ಏನ್ ಸೈಡ್. ಈಗ ನಮ್ ಬಾಸು ಬಹಳ ಬೇಜಾರಾಗಿರ್ತಾರೆ. ಈಗ ನಾನು ಹೋಗಿ ಅವ್ರನ್ನ ಕೂಲ್ ಮಾಡ್ಲಾ ಅಂದ್ರೆ ದಿಸ್ ರೂಮ್ ಕ್ಯಾನ್ಸಲ್, ಇಮಿಡಿಯೇಟ್ ವೆಕೆಟ್. ಅಯ್ಯ ಒಳ್ಳೆ ಬಿಚ್ಚುಕ್ ನನ್ ಮಕ್ಳು ಸವಾಸ ಆಯ್ತು. ಲೇ ನೀನ್ ಎಷ್ಟೇ ಆಗಿ ಐಡಿಯಾ ಅಯ್ಯಪ್ಪ ಅಲ್ವೇನೋ, ಒಂದ್ ಒಳ್ಳೆ ಐಡಿಯಾ ಕೊಡೋ ಇದಕ್ಕೆ. ಬೆಗ್ಗರ್ಸ್ ಎಲ್ಲ ಸೀನ್ ರೆಡಿ? ನೀನು ರೆಡಿ ಮಾಡಿದೀನಿ ಸರ್. ಟ್ರಯಲ್ ತೋರಿಸು. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ. ಏನ್ ಗುರು? ಐ ಓಯ್ಯ ಅಮ್ಮಯ್ಯ ಧರ್ಮಾನ್ಯ ತಾಯಿ ತಂದೆ. ದೇಹದಿಂದ ದೂರದಾದ ಏಕೆ ಆತ್ಮನೇ ಅಯ್ಯ. ಶಿವ ಪರಮಾತ್ಮ ಶಿವ ಕಣ್ಣಿಲ್ಲದ್ದು ಅದು ಅಲ್ದೆ ಈ ರೀತಿ ವೇಷ ಹಾಕೊಂಡು ನಮ್ ಬೆಗ್ಗರ್ಸ್ ಗಳಿಗೆ ಅವಮಾನ ಮಾಡ್ತಿದ್ಯಾ ಬಾಸ್? ದಿಸ್ ಇಸ್ ಟೂ ಮಚ್. ನನ್ ಮಗನೇ ಏನೋ ಕನ್ಸ್ ಕಾಡ್ತಾ ಇದ್ಯಾ? ಒಂದ್ ಐಡಿಯಾ ಕೊಡು ಅಂದ್ರೆ. ಬಾಸ್, ನಾನ್ ನೆನ್ಸ್ಕೊಂಡಂಗೆ ನೀವೇನಾದ್ರು ಹೋಗ್ಬಿಟ್ರೆ ಕೆರೆ ಕಿತ್ತೋಗ್ಬಿಡ್ತೆ. ಮರ್ಯಾದಿಂದ ಒಂದ್ ಒಳ್ಳೆ ಐಡಿಯಾ ಕೊಡ್ತೀವಿ ಅಲ್ವಾ? ಕೊಡ್ತೀನಿ ನೋಡಿ. ಸ್ಟ್ರೈಟ್ ಅಪ್ರೋಚ್, ಡೈರೆಕ್ಟ್. ಅಷ್ಟೇ ಅಂತೀಯಾ? ಅಷ್ಟೇ. ಸ್ಟ್ರೈಟ್ ಅಪ್ರೋಚ್. ಏನ್ ಸೆಟಪ್ಪಯ್ಯ. ಏನ್ ಗುರು 2 hours ಬಂದು ಆಕ್ಟ್ ಮಾಡು ಅಂತ ಹೇಳ್ಬಿಟ್ಟು 2 days ಮಾಡ್ಬಿಟ್ಟಲ್ಲ ಗುರು. ನಾಳೆ ಬೆಳಗ್ಗೆ ನಂಗೆ ಶೂಟಿಂಗ್ ಇದೆ ಗುರು. ಕಂಟಿನ್ಯೂಟಿ ಮೇಜರ್ ಕ್ಯಾರೆಕ್ಟರ್. ನಾನೇನ್ ಡಾಕ್ಟರ್ ರಾಜ್ಕುಮಾರ, ನಾನು ಆರ್ಡಿನರಿ ಅರ್ಸಿಕೆರೆ ರಾಜು. ಯೋಚನೆ ಮಾಡಬೇಡ, ಸುಮ್ನೆ ಇರಯ್ಯ. ಇವತ್ತು ಹೆಂಗಾದ್ರೂ ಮಾಡಿ ನಿಮ್ ಕಪಿ ಸೀನ್ ನಿಕೊಂಡು ಈ ಸೀನ್ ನ ಕ್ಲೋಸ್ ಮಾಡ್ಬಿಡ್ತೀನಿ. ನನ್ನ ಮಗ ಶುಕ್ರ ದೇಶ ಅಂತ ಮೆರಿತಾವನೆ. ಅವ್ನಿಗಿರೋ ದಶೆ ಎಲ್ಲ ವಕ್ರ ದೇಶ ಆಗ್ಬೇಕು. ಹಾಗೆ ಮಾಡ್ತೀನಿ. ನೀ ಹೇಳಿದ್ಮೇಲೆ ಮುಗಿದ್ ಗುರು. ಯಾರು ನೋಡ್ಲಾ? ನೋಡೋದು. ಎಸ್ ಸರ್, ನಿಮ್ಮ ಯಜಮಾನ್ರ ಹತ್ರ ನಾನು ಕ್ಷಮೆ ಹಚ್ಚೋಣ ಅಂತ ಬಂದಿದ್ದೀನಿ. ಕ್ಷಮೆ ಕೇಳೋ ಸಮಯನ ಇದು. ನಮ್ ಬಾಸು ನಿನ್ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಗೊತ್ತಾ? ಏನ
ತಿಳಿದೋ ತಿಳಿದೇನೋ ತಪ್ಪು ಮಾಡಿದ್ಯಾ. ನಮ್ ಬಾಸ್ ಬರದೊಳಗೆ ಕತ್ ಬಗಸ್ಕೊಂಡು ನಿಂತ್ಕೋ ಗಂಭೀರವಾಗಿ. ಅಯ್ಯೋ ಲಗೇಜ್ ಜಾಸ್ತಿ ಆಗೋಯ್ತು. ಯಾರು ಬಂದ್ಬಿಟ್ಟು ಕತ್ ಬಗ್ಸು. ಓಹೋ, ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ಮಳ್ಳನ್ ತರ ಬಂದು ನಿಂತಿದ್ದಾನೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ನಮ್ಮ ಮ್ಯಾನೇಜರ್ ಒಬ್ಬ ಇಡಿಯಟು ಸರ್. ತಿಳಿದೋ ತಿಳಿದರೇನು ನಿಮ್ಮ ಬೆಗ್ಗರ್ಸ್ VIP ಗಳಿಗೆ ಏನೇನೋ ಮಾತಾಡಿ ಮನಸ್ಸು ನೋವು ಮಾಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ತಮ್ಮ ಹತ್ರ ಕ್ಷಮೆ ಯಾಚಿಸೋಣ ಅಂತ ಬಂದಿದ್ದೀನಿ ಸರ್. ಈ ವಿಷಯವಾಗಿ ತಾವೆಷ್ಟೇ ಫೈನ್ ಹಾಕಿದ್ರು ಕಟ್ಟಕ್ ಸಿದ್ಧವಾಗಿದ್ದೀನಿ. ಕಾವಂದ್ರೆ ಅಪ್ನೆ ಕೊಡ್ಸ್ಬೇಕು. ಒಂದ್ 5 ಲಕ್ಷ ರೂಪಾಯಿ ಕಟ್ಟು ನೋಡೋಣ. 5 ಲಕ್ಷ ರೂಪಾಯಿ? ನಮ್ಮವನಂತ 5 ಲಕ್ಷ ಅಂತ ಇದೀನಿ. ಬೇರೆಯವ್ರಾಗಿದ್ರೆ 10 ಲಕ್ಷ ಹಾಕ್ಬಿಡ್ತಿದ್ದೆ. ಈಗ 5 ಲಕ್ಷ ಕೊಟ್ರೆ ನನಗೆ ನಿಂಗೆ ಡೀಲಿಂಗ್, ಇಲ್ಲಾಂದ್ರೆ ಕ್ಯಾನ್ಸಲ್. ಸರಿ ಸರ್, ನಾನು ಈಗಲೇ ಹೋಗಿ ತರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೇದು, ಹೊರಡ್ಬೋದು. ನಾನು ಬರ್ತೀನಿ ಸರ್. ಬಾಸ್ ದಾಳಿ ಹೇವೆ. ಅಯ್ಯಯ್ಯೋ, ಏನಿ ಡೌಟ್? ನೋ ಡೌಟ್. ಯಾಕೆ ಬಂದೆ? ಸುಮ್ಮನೆ ಬಂದೆ.